ಕುಮಾರಸ್ವಾಮಿ ಕಣಕ್ಕಿಳಿತಾರ? ನಿಖಿಲ್ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಬೇಡ ಅಂತ ಅಮಿತ್ ಶಾ ಹೇಳಿದ್ದಾರೆ. ನಿಖಿಲ್ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಬೇಡ ಅಂತ ಅಮಿತ್ ಶಾ ಹೇಳಿದ್ದು, ಹಾಗಾದ್ರೆ ಮಂಡ್ಯ ಮತ್ತು ಹಾಸನದಿಂದ ಮಾತ್ರ ಜೆಡಿಎಸ್ ಸ್ಪರ್ಧೆಗೆ ಸಮ್ಮತಿ ಸಿಗತ್ತಾ? ಮಂಡ್ಯದಿಂದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿತಾರ. ಮಂಡ್ಯ ಹಾಸನದಿಂದ ಮಾತ್ರ ಜೆಡಿಎಸ್ ಸ್ಪರ್ಧೆಗೆ ಸಮ್ಮತಿ ಸಿಗುತ್ತಾ? ಮಂಡ್ಯದಿಂದ ಮಾಜಿ ಮುಖ್ಯಮಂತ್ರಿ ಆದಂತಹ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿತಾರಾ? ಇದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ನಿಖಿಲ್ ಅಥವಾ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಬೇಡ ಅಂತ ಅಮಿತ್ ಶಾ ಹೇಳಿದಾರಂತೆ. ಹಾಗಾಗಿ ಮಂಡ್ಯ ಹಾಸನದಿಂದ ಮಾತ್ರ ಜೆಡಿಎಸ್ ಸ್ಪರ್ಧೆ ಮಾಡೋದಕ್ಕೆ ಸಮ್ಮತಿ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಅಮಿತ್ ಶಾ ಸೂತ್ರದಿಂದ ಕುಮಾರಸ್ವಾಮಿ ಅವರು ಅಸಮಾಧಾನಗೊಂಡರು. 2 ಕ್ಷೇತ್ರಗಳಲ್ಲಿ ಜೆಡಿಎಸ್ ಪರ ವಾತಾವರಣ ಇದ್ದು, ಮಂಡ್ಯ ಮತ್ತು ಹಾಸನ 2 ಕ್ಷೇತ್ರದಿಂದ ಜೆಡಿಎಸ್ ಸ್ಪರ್ಧೆ ಮಾಡೋದ್ರ ಬಗ್ಗೆ ಹೈಕಮಾಂಡ್ ಸಮ್ಮತಿ ಕೊಟ್ಟಿದೆಯಾ? 2 ಕ್ಷೇತ್ರಗಳಲ್ಲಿ ಜೆಡಿಎಸ್ ಪರ ವಾತಾವರಣ ಇದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಅಮಿತ್ ಶಾ ಈ ಸೂತ್ರದಿಂದ ಹಾಗಾದ್ರೆ ಕುಮಾರಸ್ವಾಮಿ ಅಸಮಾಧಾನಗೊಂಡ್ರ. 2 ಕ್ಷೇತ್ರ, ಯಾಕಂದ್ರೆ ಆರಂಭದಲ್ಲಿ 5-6 ಕ್ಷೇತ್ರಗಳ ಬಗ್ಗೆ ಜೆಡಿಎಸ್ ಮನವಿಯನ್ನ ಇಟ್ಟಿತ್ತು. ಆದ್ರೆ ಇದೀಗ 2 ಕ್ಷೇತ್ರ ಮಾತ್ರ ಜೆಡಿಎಸ್ಗೆ ಬಿಟ್ಕೊಡೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಜೆಡಿಎಸ್ ಪರವಾದಂತಹ ಅಲೆ ಎಲ್ಲೆಲ್ಲಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಬಿಜೆಪಿ ಹೈಕಮಾಂಡ್ ಮಾಹಿತಿಯನ್ನ ಕಲೆ ಹಾಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.